₹1 crore ಸಿಕ್ತಂದ್ರೆ ಸೊ ಏನ್ ಮಾಡ್ತೀರಾ? ಜೊತೆ ಫುಲ್ ಪಾರ್ಟಿ ಮಾಡೋಕೆ ಫುಲ್ ಎಂಜಾಯ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ನಂಗೆ 3 ಜನ ಫ್ರೆಂಡ್ಸ್ ಸಿಕ್ಕ್ರಿಲ್ಲೇ ಈ ಕಾಲಲ್ಲಿ ಸಿಗೋದೇ ಇಲ್ಲ. ಜನ ಫುಲ್ ಕ್ಲೋಸ್ ಆದ್ರ ಸೊ ನಿಮ್ಗೆ ₹1 crore ಸಿಕ್ತಂದ್ರೆ ಸೊ ಏನ್ ಮಾಡ್ತೀರಾ? ಒಂದೇ ಡೇಲ್ ಸ್ಪೆಂಡ್ ಮಾಡ್ಬೇಕು. ಫಸ್ಟ್ ನಮ್ಮ ಅಪ್ಪ ಅಮ್ಮನು ಅವ್ರ ಫುಲ್ ವರ್ಲ್ಡ್ ಎಲ್ಲ ಯಾವ ಪ್ಲೇಸ್ ನೋಡ್ಬೇಕು ಅನ್ಕೊಂಡಿರ್ತಾರಲ್ಲ, ಸಡನ್ ಆಗಿ ನಾನು ನಿಯರೆಸ್ಟ್ ಅವ್ರು ಇಷ್ಟಪಟ್ಟಿದ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. Okay. ನೆಕ್ಸ್ಟ್ ನಂಗೆ ಸ್ಪೋರ್ಟ್ಸ್ಗೆ ಏನ್ ನೆಸೆಸರಿ ಐತಲ್ಲ ಅದನ್ನೆಲ್ಲ ಎಕ್ವಿಪ್ಮೆಂಟ್ಸ್ ಬೈ ಮಾಡ್ತೀನಿ. ಯಾವ ಸ್ಪೋರ್ಟ್ಸ್ ಆಡ್ತೀರಾ ನೀವು? ನಂದು ಶಾರ್ಟ್ ಪುಟ್ಟು, Okay. ಡಿಸ್ಕಸ್ ಥ್ರೋ, ವಾಲಿಬಾಲು, ಕಬಡ್ಡಿ, ಆ. ಅಥ್ಲೆಟಿಕ್ಸ್ 100 ಮೀಟರ್ ರಿಲೇ, ನೈಸ್. ಮ್ಯಾರಥಾನ್ ಜಾಸ್ತಿ ಮಾಡೋದು. ಓಕೆ. ಅಂಡ್ ನಮ್ ತಮ್ಮ ಅಕ್ಕ ತಂಗಿ ಏನ್ ಬೇಕೋ, ಹಾ. ಸ್ಪೆಷಲಿ ನಂಗೊಂದ್ ಡ್ರೀಮ್ ನಮ್ ತಂಗಿ ನೋಡ್ಕೋಬೇಕಂತ. ಆಕಿಗೆ ಏನ್ ಬೇಕೋ ಅವತ್ತೆಲ್ಲ ಆಕಿನ್ ಎಕ್ಸ್ಪೆಂಡಿಚರ್ ಆಕಿನ ಮೇಲೆ ಹಾಕ್ತೀನಿ, ಇನ್ವೆಸ್ಟ್ ಎಲ್ಲ ಅದ್ ಮಾಡ್ತೀನಿ. ಅಜ್ಜ ಅಮ್ಮಗೂ ಅವ್ರಿಗೆ ಏನ್ ನೆಸೆಸರಿ ಐತಿನ ಅದ್ ಬೈ ಮಾಡ್ಕೊಡ್ತೀನಿ. Okay. ಇವನ್ ನಮ್ಮ ಅಜ್ಜಿಗಾಗ್ಲಿ, ಕಾಕ, ಒಟ್ ಹೋಲ್ ಫ್ಯಾಮಿಲಿಗೆ ನನ್ಗೆ ಏನ್ ಬೇಕೋ ಅದೆಲ್ಲ. Okay. ಫಸ್ಟ್ ಫ್ಯಾಮಿಲಿ ಹೋಲ್ ಅಮೌಂಟ್ ಫಸ್ಟ್ ಫ್ಯಾಮಿಲಿ, ಆಮೇಲೆ ನನ್ನ ಫ್ರೆಂಡ್ಸ್ಗೆ. ಓಕೆ, ನೈಸ್. ನೆಕ್ಸ್ಟ್ ಯಾರು? ಧನು ಇಲ್ಲ ಸಂಜನಾ. ಈ ಕಾಲಲ್ಲಿ ಸಿಗೋದೇ ಇಲ್ಲ. ಅದ್ರಲ್ಲಿ ನೀವು ಇದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ₹1 ಬಿಡಲ್ಲ ಅಲ್ಲಿ. ಇಲ್ಲ, ಇದು ತುಂಬಾ ಹೈ ಆಯ್ತು. ನನ್ನೇನಾದ್ರೂ ಯೂಟ್ಯೂಬ್ ಇನ್ನೂ ಸ್ವಲ್ಪ ಗ್ರೋ ಆಗಿ ಮಾನಿಟೈಸೇಷನ್ ಆದ್ರೆ 1 crore ಕೊಡಕ್ ಆಗಲ್ಲ, ಅಷ್ಟೊಂದೆಲ್ಲ ಬೇಡ. ಬಟ್ ಏನಾದ್ರೂ ಒಂದ್ ಕೊಡಿಸ್ತೀನಿ. ಸೊ ಫಸ್ಟ್ ನನಗ್ ಏನಕ್ ಬೇಕು, ಲೈಕ್ ನನಗ್ ಯೂಸ್ ಆಗೋ ತರ ಒಂದ್ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಮಿಕ್ಕಿದೆಲ್ಲ ಲೈಕ್ ಅಲ್ಲಿ ಡೊನೇಟ್. ಅಂದ್ರೆ ಈಗ ಹ್ಯಾಂಡಿಕ್ಯಾಪ್ಸ್ ಇರ್ತಾರಲ್ಲ, ಇದಂತೂ ಪಕ್ಕ. ಇದು ವಿಡಿಯೋಗಂತ ಹೇಳ್ತಿಲ್ಲ, ಅಕಸ್ಮಾತ್ ಇದ್ದಿದ್ರೆ. ಈಗ ಆಲ್ರೆಡಿ ದೇವ್ರು ಕೊಡ್ತಾರೆ, ಲೈಕ್ ಹೆಚ್ಚಿಗೆ ಏನಾದ್ರು ಕೊಟ್ರೆ ಲೈಕ್ ಐ ಶೇರ್ ಅಷ್ಟೇ. ನನಗ್ ಬೇಕಾಗಿರೋ ಫೇವ್ರೆಟ್ ನೆಸೆಸಿಟಿ ಏನಿದೆ ಅಂದ್ರೆ ನಂಗೆ ಸ್ಪೋರ್ಟ್ಸ್ ಐಟಮ್ಸ್ ಏನೇ ಇರ್ಲಿ ಅದನ್ನೆಲ್ಲ ತಗೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಶೇರ್ ತಿನ್ನಕ್ ತಗೊಂತೀನಿ, ತಿಂತೀನಿ, ಫ್ರೆಂಡ್ಸ್ ನ ಕರ್ಕೊಂಡು ಹೋಗ್ತೀನಿ. ಮತ್ತೆ ಫ್ರೆಂಡ್ಸ್ ಜೊತೆ ಫುಲ್ ಪಾರ್ಟಿ ಮಾಡೋಕೆ ಡ್ರಿಂಕ್ಸ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಎಲ್ಲ ಸ್ಪೋರ್ಟ್ಸ್ ಗರ್ಲ್ಸ್ ಇದ್ದಂಗಿದ್ದೀರಾ. NCC ಅಲ್ಲ, ಸೊ ಸ್ಪೋರ್ಟ್ಸ್ ಅಂತ ಬಂದ್ರೆ NCC ಅಂದ್ರೆ ಸ್ಪೋರ್ಟ್ಸ್. ಫಸ್ಟ್ ಪ್ರಿಫರೆನ್ಸ್ ಯಾವತ್ತೂ ನಾವು ಸ್ಪೋರ್ಟ್ಸ್ ಗೆ ಕೊಡೋದು, ಯಾವಾಗ್ಲೂ ಸ್ಟಡೀಸ್ ಗಿಂತ ಫಸ್ಟ್ ಸ್ಪೋರ್ಟ್ಸ್ ಬೇಕು ನಮ್ಗೆ. ನೈಸ್. ನಂಗೆ 3 ಜನ ಫ್ರೆಂಡ್ಸ್ ಸಿಕ್ಕ್ರಿಲ್ಲೇ ಕಬ್ಬನ್ ಪರ್ಕಿ ಬಂದಾಗ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮ್ಗೆ. ಸೊ ದಿಸ್ ಇಸ್ ಸಂಜನಾ ಫ್ರಮ್ ಬ್ಯಾಂಗ್ಳೂರ್. ನಾನು ಶಿವಾನಿ ಬೆಳಗಾವಿಯಿಂದ. ಐ ಆಮ್ ಧನುಷಾ ಫ್ರಮ್ ಹಾಸನ್ ಅಂಡ್ ಬ್ಯಾಂಗ್ಳೂರ್. ಸೊ ನಾನು ಜಸ್ಟ್ ಲಾಗ್ ಮಾಡ್ಬೇಕಂತ ಹೋದಾಗ ಇವ್ರ ಹಂಗೆ ಸಿಕ್ಕ್ರೆ, ಸೊ ಮಾತಾಡ್ಸಕ್ ಹೋದ ತಕ್ಷಣ ಹಂಗೆ ನಾರ್ಮಲ್ ಆಗಿ ಮಾತಾಡಿದ ತಕ್ಷಣನೇ ನನ್ಗೆ ಕರೆದ್ರು, ಅವ್ರ ಜೊತೆ ಜಾಯಿನ್ ಮಾಡಕ್ ಬಿಟ್ರಿ. ಸೊ ಜಾಯಿನ್ ಆದ್ಮೇಲೆ ಅವ್ರು ಡ್ರಾಯಿಂಗ್ ಮಾಡತ್ತಿದ್ರ. ಸೊ ನನಗೂ ಒಂದ್ ಶೀಟ್ ಕೊಟ್ಟು ನೀವು ಡ್ರಾಯಿಂಗ್ ಮಾಡ್ರಿ ಅಂತ ಹೇಳಿ ಕರ್ಕೊಂಡ್ರಿ, ಕೂತ್ರ. ಸೊ ಒಂದ್ ಸ್ವಲ್ಪ ಮಾತಾಡಿದ್ವಿ. ಸೊ ಇಟ್ಸ್ ಗ್ರೇಟ್ ಮೀಟಿಂಗ್ ದೆಮ್. ಸೊ ನಾವ್ ಇವಾಗ ಏನಾರ ತಿನ್ಬೇಕಂತ ಹೇಳಿ ಹೋಗತ್ತೀವಿ. ಅವ್ರು ಇಟ್ಕೊಂಡು ಏನಂದ್ರೆ ನೀವು ಕ್ಯಾಮ್ರಾ ಉಲ್ಟಾ ಇಟ್ಕೊಂಡಿದ್ರ ಸೀದಾ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲ, ಕರೆಕ್ಟ್ ಹೇಳಿದೀನಿ. ಅವ್ರು ಹೇಳಿದ್ದು ಅವ್ರಿಗೆ ಗೊತ್ತು, ಫ್ಲಾಶ್ ಆಗಿಲ್ಲ. ಸೊ ನಾನು ಇವಾಗ ಏನಾದ್ರು ತಿನ್ಬೇಕಂತ ಹೋಗ್ತಿದೀವಿ. ಕಮ್ ವಿಲ್ ಗೋ. Please visit this channel. This is very beautiful, and this person is also very beautiful, and he gave us a pani puri treat also. So guys, please subscribe Music Freak Studio. ವಿಡಿಯೋ ಮಾಡ್ಬೇಕಂತ ಬಂದಿದ್ದೆ. 3 ಜನ ಫುಲ್ ಕ್ಲೋಸ್ ಆದ್ರ. ಸೊ ಅವ್ರ ಜೊತೆ ಕೂತ್ ಮಾತಾಡ್ದೆ, ನಾನು ಡ್ರಾಯಿಂಗ್ ಮಾಡ್ದೆ. ಸೊ ಎಲ್ಲ ಆದ್ಮೇಲೆ ಇಲ್ಲಿ ಪಾನಿಪುರಿ ತಿನ್ಬೇಕಂತ ಬಂದ್ವಿ. ಪಾನಿಪುರಿ ತಿಂದೆ. ನಮಗ್ ಯಾವಾಗ ಯಾರು ಹೆಂಗ್ ಪರಿಚಯ ಆಗ್ತಾರ, ಯಾರು ಹೆಂಗ್ ಕ್ಲೋಸ್ ಆಗ್ತಾರ ಗೊತ್ತಾಗಂಗಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ತಿರ್ತಾರ. ನಿಮ್ಗೆ ಇನ್ನೂ ಹಿಂಗ್ ಚಲೋ ಕಂಟೆಂಟ್ ನೋಡ್ಬೇಕಿತ್ತಪ್ಪ ಅಂತಂದ್ರ ಮಿಸ್ ಮಾಡ್ದೆ ಮ್ಯೂಸಿಕ್ ಫ್ರೀಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ನೋಡ್ರಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಇನ್ನೂ ಒಂದ್ ಚಲೋ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.